ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ 12ನೇ ದಿನಕ್ಕಾಗುವಾಗ ಎಸ್ಐಟಿ ತಂಡ ಜಿಪಿಆರ್ ಯಂತ್ರದ ಮೊರೆ ಹೋಗಿದೆ. 13ನೇ ಸ್ಪಾಟ್ನಲ್ಲಿ ಸಾಕಷ್ಟು ಹೆಣ ಹೂತಿರುವುದಾಗಿ ಅನಾಮಿಕ ಹೇಳಿದ್ರಿಂದಲೇ ಎಸ್ಐಟಿ ತಂಡ ಹೆಚ್ಚು ಅಲರ್ಟ್ ಆಗಿದೆ. ಹಾಗಾಗಿ 13ನೇ ಸ್ಪಾಟ್ ಉತ್ಖನನಕ್ಕೂ ಮೊದಲು ಜಿಪಿಆರ್ ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅನ್ನು ಸ್ಪಾಟ್ಗೆ ತರಿಸಿಕೊಂಡು ಆ ಮೂಲಕ ಭೂಮಿಯಡಿಯಲ್ಲಿ ಹೂತಿರುವಂತಹ ಹೆಣಗಳ ಬಗ್ಗೆ ತನಿಖೆಗೆ ಮುಂದಾಗಿದೆ. ಆದರೆ ಮಾಧ್ಯಮವೊಂದರ ವರದಿಯ ಪ್ರಕಾರ ಧರ್ಮಸ್ಥಳದಲ್ಲಿ ಮಂಗಳವಾರ ನಡೆಸಲಾದಂತಹ ಜಿಪಿಆರ್ ಡ್ರೋನ್ ಕಾರ್ಯಾಚರಣೆಯಲ್ಲಿ ಹೆಚ್ಚಿನ ಯಶಸ್ಸು ಸಿಕ್ಕಿಲ್ಲ ಎನ್ನಲಾಗ್ತಿದೆ. ಅದೇನೇ ಇರಲಿ, ಜಿಪಿಆರ್ ಡ್ರೋನ್ ಅದ್ಯಾವ ರೀತಿಯಾಗಿ ಕಾರ್ಯಾಚರಿಸುತ್ತದೆ ಅನ್ನೋದರ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ನೋಡಿ. ಮೊದಲೇ ಹೇಳಿದಾಗಿ ಈ ಜಿಪಿಆರ್ ಯಂತ್ರವು ಭೂಮಿಯನ್ನು ಅಗೆಯದೆಯೇ ನೆಲದಡಿಯಲ್ಲಿ ಹೂಳಲಾಗಿರುವಂತಹ ವಸ್ತುಗಳನ್ನು ತನ್ನ ರೇಡಾರ್ ಸಿಗ್ನಲ್ ಮೂಲಕ ಪತ್ತೆ ಹಚ್ಚುತ್ತದೆ. ಈ ಜಿಪಿಆರ್ ಯಂತ್ರವನ್ನ ಡ್ರೋನ್ನ ಕೆಳಭಾಗಕ್ಕೆ ಅಳವಡಿಸಿ ಯಾವ ಸ್ಥಳದಲ್ಲಿ ಉತ್ಖನನ ನಡೆಸಬೇಕೋ ಅಂತಹ ಜಾಗದ ಮೇಲೆ ಹಾರಾಟವನ್ನು ನಡೆಸಲಾಗ್ತದೆ. ಭೂಮಿಯಿಂದ ಕೆಲವೇ ಮೀಟರ್ ಎತ್ತರದಲ್ಲಿ ಈ ಡ್ರೋನ್ ಅನ್ನ ಹಾರಾಟ ನಡೆಸಲಾಗ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ನೆಲದ ಮೇಲೆಯೇ ಇರಿಸಿ ಅದರಿಂದ ಸಿಗ್ನಲ್ ಅನ್ನು ಭೂಮಿಯ ಒಳಗಡೆ ಕಳುಹಿಸುವಂತ ಕೆಲಸವನ್ನು ಮಾಡಲಾಗ್ತದೆ. ಇನ್ನು ಧರ್ಮಸ್ಥಳದಲ್ಲಿ ಡ್ರೋನ್ಗೆ ಅಳವಡಿಸಿ ಈ ಜಿಪಿಆರ್ ಕೆಲಸವನ್ನ ಮಾಡಿದೆ. ಈ ಜಿಪಿಆರ್ ಭೂಮಿಯ ಸುಮಾರು 20 ಮೀಟರ್ ಒಳಕ್ಕೆ ತನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಾಂತರವನ್ನು ಕಳಿಸ್ತದೆ. ಆದರೆ ಮಣ್ಣು ಯಾವ ರೀತಿಯಾಗಿರ್ತದೆ ಅನ್ನೋದು ಅಷ್ಟೇ ಮುಖ್ಯ. ತೇವಾಂಶ ಹೆಚ್ಚಿರುವಂಥ ಮಣ್ಣಿನಲ್ಲಿ ಈ ಸಿಗ್ನಲ್ ಹೆಚ್ಚು ಆಳಕ್ಕೆ ಹೋಗದು. ಅಂತಹ ಸಂದರ್ಭದಲ್ಲಿ ಇದು 2 ರಿಂದ 4 ಮೀಟರ್ ಹೋದರಷ್ಟೇ ಪುಣ್ಯ. ಧರ್ಮಸ್ಥಳದ ವಿಚಾರದಲ್ಲಿ ಇದೇ ನಡೆದಿದೆ ಎನ್ನಲಾಗ್ತಿದೆ. ತೇವಾಂಶ ಹೆಚ್ಚಿದ್ರಿಂದ ಜಿಪಿಆರ್ ಅಷ್ಟೇನು ಪ್ರಯೋಜನಕ್ಕೆ ಬಂದಿಲ್ಲ ಎಂದು ಸುದ್ದಿ ಮಾಧ್ಯಮಗಳು ವರದಿಯನ್ನು ಮಾಡಿದೆ. ಹೀಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಾಂತರವನ್ನು ಭೂಮಿಯ ಒಳಗಡೆ ಕಳುಹಿಸುವಂಥ ಜಿಪಿಆರ್ ಅಲ್ಲಿಂದ ಪ್ರತಿಫಲನಗೊಂಡು ವಾಪಸ್ ಸಿಗ್ನಲ್ ಒಂದನ್ನು ರವಾನಿಸುತ್ತದೆ. ಹಾಗೆ ಬಂದಂತಹ ಸಿಗ್ನಲ್ ಸಂದೇಶವೊಂದನ್ನು ಹೊತ್ತು ತರುತ್ತದೆ. ಪ್ರತಿಫಲಿಸುವಂತಹ ಸಿಗ್ನಲ್ನಲ್ಲಿರುವ ಈ ಸಂದೇಶವು 2D 3D ಚಿತ್ರಗಳಾಗಿ ಪರಿವರ್ತಿತವಾಗ್ತದೆ. ಇದಕ್ಕಾಗಿಯೇ ಸಾಫ್ಟ್ವೇರ್ ಒಂದನ್ನು ಅಭಿವೃದ್ಧಿಪಡಿಸಲಾಗಿದೆ. ಆ ಸಾಫ್ಟ್ವೇರ್ ಈ ಕೆಲಸವನ್ನು ಈಸಿಯಾಗಿ ಮಾಡುತ್ತದೆ. ಈ ಮೂಲಕ ಡಿವೈಸ್ನ ಸ್ಕ್ರೀನ್ನ ಮೇಲೆ ಆ ಚಿತ್ರವನ್ನು ನೋಡುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲ, ಇದನ್ನು PNG JPE ನಂತಹ ಫಾರ್ಮೆಟ್ನಲ್ಲಿ ಎಕ್ಸ್ಪೋರ್ಟ್ ಮಾಡುವಂಥ ಆಯ್ಕೆಗಳು ಕೂಡ ಅದರಲ್ಲಿ ಇರ್ತವೆ. ತಲುಪಬೇಕಾದಂಥ ಗುರಿ, ಮಣ್ಣಿನ ಗುಣ ಇದೆಲ್ಲವೂ ಜಿಪಿಆರ್ನ ಕೆಲಸದ ಸಮಯವನ್ನು ನಿರ್ಧರಿಸುತ್ತದೆ. ಈ ಜಿಪಿಆರ್ ಡ್ರೋನ್ ಅನ್ನ ಅದರ ತರಬೇತಿ ಪಡೆದಂತಹ ತಂತ್ರಜ್ಞರಿಂದಷ್ಟೇ ಆಪರೇಟ್ ಮಾಡಲು ಸಾಧ್ಯ. ಯಾಕೆಂದ್ರೆ ಅದು ಕಳುಹಿಸುವಂಥ ಸಿಗ್ನಲ್ನ ಸಂದೇಶವನ್ನ ರೀಡ್ ಮಾಡೋದಕ್ಕೆ ವಿಶೇಷ ತರಬೇತಿ ಕೂಡ ಬೇಕಾಗ್ತದೆ. ಕರ್ನಾಟಕದಲ್ಲಿ ಕಳೆದ ವರ್ಷ ಅಂಕೋಲದಲ್ಲಿ ನಡೆದಂತಹ ಭೂಕುಸಿತದ ಸಂದರ್ಭ ಈ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಲಾಗಿತ್ತು. ಅದಾದ ಬಳಿಕ ಬಳಸ್ತಿರೋದು ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಜಿಪಿಆರ್ ಅನ್ನುವಂಥದ್ದು ಭೂಮಿಯಲ್ಲಿ ಹೂತಿಟ್ಟಿರುವಂತಹ ಶವಗಳನ್ನ, ಇನ್ನಿತರ ವಸ್ತುಗಳನ್ನ ಭೂಮಿಯನ್ನ ಒಂದಿಷ್ಟು ಅಗೆಯದೆಯೇ ಪತ್ತೆ ಹಚ್ಚುತ್ತದೆ ಎನ್ನುವಂಥದ್ದು ಇದರ ವಿಶೇಷ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಜೈ ಹಿಂದ್.